ತ್ರಯಂಬಕಂ ಯಜಾಮಹೆ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕಮೀವ ಬಂಧನಾತ್ ಮೃತ್ಯೋರ್ಮೋಕ್ಷಿಯ ಮಾಮೃತಾತ್. ನಮಸ್ತೆ. ಒಬ್ಬ ವ್ಯಾಪಾರಿ ತಾನು ಹುಟ್ಟಿ ಬೆಳೆದಂತ ಊರಲ್ಲೇ ಒಂದು ಸುಂದರವಾದ ಮನೆಯನ್ನ ಕಟ್ಟಿಸ್ಬೇಕು ಅನ್ನೋ ಆಸೆನ ಇಟ್ಕೊಂಡಿರ್ತಾನೆ. ಅದರಂತೆ ಆತ ತನ್ನ ಬಳಿ ಇದ್ದಂತ ಹಣ ಜೊತೆಗೆ ಪರಿಚಯದವರ ಹತ್ರ ಎಲ್ಲ ಸಾಲ ತೆಗೆದುಕೊಂಡು ಒಂದು ಸುಂದರವಾದ ಮನೆಯನ್ನು ಸಹ ಕಟ್ತಾನೆ. ಇನ್ನೇನು ಗೃಹ ಪ್ರವೇಶಕ್ಕೆ ಕೆಲವು ದಿನಗಳಷ್ಟೇ ಬಾಕಿ ಇರುತ್ತೆ. ಅದಕ್ಕೆ ಬೇಕಾದಂತಹ ಎಲ್ಲ ತಯಾರಿಗಳನ್ನ ಆತ ಮಾಡ್ಕೋತಾ ಇರ್ತಾನೆ. ಇದ್ದಕ್ಕಿದ್ದಾಗೆ ಜೋರಾಗಿ ಮಳೆ ಬಂದು ಆತನ ಮನೆ ಬಿದ್ದೋಗ್ಬಿಡತ್ತೆ. ಊರಿನ ಜನ ಎಲ್ಲ ಆತನನ್ನ ನೆನೆಸ್ಕೊಂಡು ಮರಗ್ತಾ ಇರ್ತಾರೆ. ಆದರೆ ಆತ ಗೃಹ ಪ್ರವೇಶಕ್ಕೆ ಅಂತ ತಯಾರಿಸಿದ್ದಂತಹ ಸಿಹಿಗಳನ್ನ ತೆಗೆದುಕೊಂಡು ಬಂದು ಊರಿನವರಿಗೆಲ್ಲ ಹಂಚುತ್ತಾ ಇರ್ತಾನೆ. ಇದನ್ನ ನೋಡಿ ಊರಿನ ಜನ ಎಲ್ಲ ಆತನನ್ನ, ನಿನಗೆ ಬೇಜಾರಿಲ್ವಾ, ಸ್ವಲ್ಪನೂ ದುಃಖ ಇಲ್ವಾ, ಇಲ್ಲ ನಿನಗೆ ಮನೆ ಬಿದ್ದೋಯ್ತು ಅನ್ನೋದ್ರಿಂದ ನಿನಗೇನಾದರೂ ತಲೆ ಕೆಟ್ಟಿದೆಯಾ ಅಥವಾ ಹುಚ್ಚಿಡ್ದಿದ್ಯಾ ಅಂತ. ಆದರೆ ಆತ ತುಂಬ ಸಮಾಧಾನವಾಗಿ ಉತ್ತರವನ್ನ ಕೊಡ್ತಾನೆ. ಆ ದೇವರು ತುಂಬ ಕರುಣಾಮಯಿ, ನನಗೆ ಮೋಸನೂ ಮಾಡಲಿಲ್ಲ, ಅನ್ಯಾಯನೂ ಮಾಡಲಿಲ್ಲ. ಆತ ಗೃಹ ಪ್ರವೇಶಕ್ಕೂ ಮುಂಚೆನೆ ಈ ಮನೆ ಬಿದ್ದೋಗೋ ಹಾಗೆ ಮಾಡ್ದ. ಒಂದ್ ವೇಳೆ ಗೃಹ ಪ್ರವೇಶ ಆದ್ಮೇಲೆ ಏನಾದ್ರೂ ಈ ಮನೆ ಬಿದ್ದಿದ್ರೆ ಆ ಮನೆ ಜೊತೆಗೆ ನಾವು ಕೂಡ ಸಾಯ್ತಾ ಇದ್ವೇನೋ ಅಂತ. ಫೈಂಡಿಂಗ್ ಪಾಸಿಟಿವ್ ಇನ್ ನೆಗೆಟಿವ್ ಆಕ್ಷನ್ಸ್ ಅಂದ್ರೆ ನಕಾರಾತ್ಮಕ ಕ್ರಿಯೆಗಳಲ್ಲಿ ಧನಾತ್ಮಕತೆ ಅಥವಾ ಸಕಾರಾತ್ಮಕತೆನ ಕಂಡುಕೊಳ್ಳೋದು ಅಂತ. ಸಂದರ್ಭ ಕೆಟ್ಟದೇ ಇದ್ರೂ ನಮ್ಮ ಆಲೋಚನೆಗಳು ಒಳ್ಳೆದಾಗಿರ್ಬೇಕಂತೆ, ಪಾಸಿಟಿವ್ ಆಗಿರ್ಬೇಕಂತೆ. ಏನೇ ಆದ್ರೂ ಅದಕ್ಕೊಂದು ಕಾರಣ ಇದ್ದೇ ಇರುತ್ತೆ. ಕೆಟ್ಟದ್ದೇ ಆಗಲಿ ಒಳ್ಳೆಯದೇ ಆಗಲಿ ಆ ಕಾರಣವನ್ನ ಕಂಡ್ಕೋಬೇಕು ಅಷ್ಟೇ. ಮತ್ತೆ ಸಿಗೋಣ. ಧನ್ಯವಾದಗಳು.